ಜಮೀನು ವಿಚಾರಕ್ಕೆ ಎರಡೂ ಕುಟುಂಬಗಳ ನಡುವೆ ಗಲಾಟೆ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ತಿಮ್ಮಬೋವಿ ಪಾಳ್ಯದಲ್ಲಿ ಲಕ್ಕಮ್ಮ ಎಂಬಾಕೆ ಜಮೀನಿನ ಭಾಗ ಕೇಳಲು ಹೋದಾಗ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ್ದಾರೆ. ನೆಲಮಂಗಲ ಬಳಿಯ ದಾಸನಪುರ ಗ್ರಾಮ ಪಂಚಾಯಿತಿ ಸದಸ್ಯೆ ದಿವ್ಯಾ ಹಾಗೂ ಮೈದುನ ಮಹದೇವಯ್ಯ ಎನ್ನುವರು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವ ವಿಡಿಯೋ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಲೈನ್ ಮ್ಯಾನ್ ಬಲಿಯಾಗಿದ್ದಾನೆ. ಲೈನ್ ಮ್ಯಾನ್ ಪ್ರಕಾಶ್ ಎಂಬಾತ ಬೆಂಗಳೂರು ಸುಂಕದಕಟ್ಟೆಯಲ್ಲಿ ವಿದ್ಯುತ್ ಸರಿಪಡಿಸಲು ಹೋಗಿ ವಿದ್ಯುತ್ ಶಾಕ್ಗೆ ತಗುಲಿದ್ದ. ಯಾವುದೇ ಮುಂಜಾಗ್ರತೆ ಇಲ್ಲದೆ ಅವೈಜ್ಞಾನಿಕವಾಗಿ ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ದುರಸ್ತಿ ಮಾಡಿ ಅವಘಡ ಸಂಭವಿಸಿದೆ. ಕಳೆದ 6 ದಿನಗಳಿಂದ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಜೆಸಿ ರಸ್ತೆ ಸಿಗ್ನಲ್ ಬಳಿ ಪ್ರಯಾಣಿಕರು ರಾಂಗ್ ವೇನಲ್ಲಿ ಬಂದು ಇತರೆ ಪ್ರಯಾಣಿಕರಿಗೆ ತೊಂದರೆ ಕೊಟ್ಟಿದ್ದಾರೆ. ರಾಂಗ್ ವೇನಲ್ಲಿ ಬಂದಿದ್ದಕ್ಕೆ ಕಾರು ಚಾಲಕ ಗರಂ ಆಗಿದ್ದು, ಬೈಕ್ ಚಾಲಕನನ್ನ ಅಡ್ಡ ಹಾಕಿದ್ದಾನೆ. ಬಳಿಕ ಕಾರು ಚಾಲಕ ವಿಡಿಯೋ ಸಮೇತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಬೆಂಗಳೂರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅತ್ತ ವಿಡಿಯೋ ನೋಡಿದ ನೆಟ್ಟಿಗರು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಾಜಿ ರೌಡಿ ಜೊತೆಗಿನ ಫೋಟೋ ತೋರಿಸಿ ಹೆಚ್ಚಿನ ಬಡ್ಡಿ ವಸೂಲಿ ಮಾಡುತ್ತಿದ್ದ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರವಿ ಅನ್ನೋರು ಇವರಿಬ್ಬರ ಬಳಿ ಸಾಲ ಪಡೆದುಕೊಂಡಿದ್ರು. ಆದರೆ ದೀಪಕ್ ಬಳಿ ಪಡೆದಿದ್ದ 13 ಲಕ್ಷ ಸಾಲಕ್ಕೆ 63 ಲಕ್ಷ ರೂಪಾಯಿ ಹಾಗೂ ಜೈ ಬಳಿ ಪಡೆದಿದ್ದ 8 ಲಕ್ಷ ಸಾಲಕ್ಕೆ 80,000 ಬಡ್ಡಿ ಕಟ್ಟಿದ್ರು. ಆದರೆ ರವಿ ಇಷ್ಟೆಲ್ಲಾ ಬಡ್ಡಿ ಕಟ್ಟಿದ್ರೂ ಕೂಡ ಆರೋಪಿಗಳು 4 ಕೋಟಿ ರೂಪಾಯಿ ಸಾಲ ಪಡೆದಿರೋದಾಗಿ ದಾಖಲೆ ಸೃಷ್ಟಿಸಿ ಸೈಲೆಂಟ್ ಸುನಿಲಾ ಮತ್ತು ಬೇರೆ ರೌಡಿಗಳ ಜೊತೆಗಿರುವ ಫೋಟೋ ತೋರಿಸಿ ಬೆದರಿಕೆ ಹಾಕಿದ್ದ. ಇದೀಗ ಪ್ರಕರಣ ದಾಖಲಿಸಿಕೊಂಡಿರುವ ಸಿಸಿಬಿ ಪೊಲೀಸರು ಆರೋಪಿಗಳಾದ ದೀಪಕ್ ಮತ್ತು ಜೈನನ್ನ ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.